ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಿತ್ರೆ ಬ್ಲಾಗ್ಸ್ ಚಾನಲ್. ಇವತ್ತು ನೂಡಲ್ಸ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೊರಗಡೆಯಿಂದ ನೂಡಲ್ಸ್ ತಿನ್ನೋದನ್ನ ಬಿಡ್ತೀರಾ. ಅಷ್ಟೊಂದು ರುಚಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು. ಸೊ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರನ್ನು ಬಾಯ್ಲ್ ಮಾಡೋದಕ್ಕೆ ಬಿಡಬೇಕು. ನಾನು ಈ ಒಂದು ಪ್ಯಾಕೆಟ್ 450 ಗ್ರಾಮ್ಸ್ ಇರೋದು, ನಾನು ಇದರಿಂದ 200 ಗ್ರಾಮ್ಸ್ ಅಷ್ಟೇ ಯೂಸ್ ಮಾಡ್ತಾ ಇರೋದು. ಸೊ ಈ 200 ಗ್ರಾಮ್ಸ್ ಇಂದ ಆರಾಮಾಗಿ 3 ಜನ ನೂಡಲ್ಸ್ನ ತಿನ್ನಬಹುದು. ಓಕೆನಾ. ಸೊ ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ನೀರು ಚೆನ್ನಾಗಿ ಕುದಿತಾ ಇರಬೇಕು. ಸೊ ಆ ಸಮಯದಲ್ಲಿ ನಾವು ನೂಡಲ್ಸ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸೊ ನೀರೇನಾದರೂ ಕುದಿತಾ ಇಲ್ಲ, ನೀವು ಹಾಗೆ ನೂಡಲ್ಸ್ ಹಾಕಿದ್ರಿ ಅಂತಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಜೊತೆಗೆ ನೂಡಲ್ಸಲ್ಲಿರುವ ಸ್ಟಾರ್ಚ್ ಎಲ್ಲ ರಿಲೀಸ್ ಆಗುತ್ತೆ. ಓಕೆ. ಸೊ ಅದಕ್ಕೆ ಹಾಟ್ ವಾಟರಲ್ಲಿನೇ ನೀವು ನೂಡಲ್ಸ್ನ ಆ್ಯಡ್ ಮಾಡಿಬಿಟ್ಟು 3 ನಿಮಿಷ ಹೈ ಫ್ಲೇಮ್ ಮೇಲೆ ಕುಕ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ ಇಡಕ್ಕೆ ಹೋಗಬೇಡಿ, ಮೀಡಿಯಮ್ ಕೂಡ ಇಡಬೇಡಿ, ಹೈ ಫ್ಲೇಮ್ ಮೇಲೆ 3 ನಿಮಿಷ ಕುಕ್ ಮಾಡಿ ಸಾಕು. ಓಕೆ. ಸೊ ಇವಾಗ ಇದು ಕುದಿತಾ ಇರಬೇಕಾದ್ರೆ ನಾವು ಇದಕ್ಕೆ ಒಂದಿಷ್ಟು ವೆಜಿಟೇಬಲ್ಸ್ ಆ್ಯಡ್ ಮಾಡೋದಕ್ಕೆ ಚಾಪ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಸಿಂಪಲ್ ಆಗಿ ಒಂದು ಕ್ಯಾರೆಟ್ ಮತ್ತು ಅರ್ಧ ದಪ್ಪ ಮೆಣಸಿನ್ಕಾಯಿ, ಒಂದು ಈರುಳ್ಳಿ ಮತ್ತು ಒಂದು 1/4 ಭಾಗದಷ್ಟು ಕ್ಯಾಬೇಜ್ನ ತಗೊಂಡು ಎಲ್ಲನೂ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬಾರಿಕಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಆ್ಯಂಡ್ ರುಚಿಗೆ ತಕ್ಕಷ್ಟು 2 ಹಸಿ ಮೆಣಸಿನ್ಕಾಯಿ, ಅಂತಂದರೆ ಖಾರಕ್ಕೆ ತಕ್ಕಷ್ಟು 2 ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಸೊ ಬೇಕು ಅಂತಂದರೆ ನೀವು ಒಂದು ಎಕ್ಸ್ಟ್ರಾ ಕೂಡ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಯೂಸ್ ಮಾಡೋದು ನಾವು. ಓಕೆ. ಸೊ 3 ನಿಮಿಷ ಆದಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ನಮ್ಮ ವೆಜ್ ನೂಡಲ್ಸ್ ಕೂಡ ಇವಾಗ ಚೆನ್ನಾಗಿ ಕುಕ್ ಆಗಿದೆ. ಸೊ ಈ ಥರ ನೀವು ಒಂದು ನೂಡಲ್ನ ತಗೊಂಡು ಪ್ರೆಸ್ ಮಾಡಿದ್ರಿ ಅಂತಂದರೆ ಪಟ್ ಅಂತ ಕಟ್ ಆಗಬೇಕು. ಸೊ ಒಂದು 90% ಅಷ್ಟು ನಾವು ನೀರಲ್ಲೇ ಕುಕ್ ಮಾಡ್ಕೊಳ್ಬೇಕು. 3 ನಿಮಿಷ ಸಾಕು, ಆರಾಮಾಗಿ ಕುಕ್ ಆಗೋಗುತ್ತೆ. ಓಕೆ. ಸೊ ಇವಾಗ ಕುಕ್ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ನೂಡಲ್ಸ್ನ ಹಾಟ್ ವಾಟರ್ನ ತೆಗಿಬೇಕು ನೂಡಲ್ಸಿಂದ. ಸೊ ಸ್ಟ್ರೈನರ್ ಇದ್ದರೆ ಸ್ಟ್ರೈನರ್ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ನಾರ್ಮಲಿ ಪ್ಲೇಟ್ನ ಮುಚ್ಚಿಬಿಟ್ಟು ನೀರನ್ನ ಚೆಲ್ಬಿಡಿ. ಓಕೆ. ಆ್ಯಂಡ್ ಚೆಲ್ಬಿಟ್ಟಾದ್ಮೇಲೆ ಈ ಥರ ತಣ್ಣನ ನೀರನ್ನ ಆ್ಯಡ್ ಮಾಡಬೇಕು. ಸೊ ದ್ಯಾಟ್ ಈ ನೂಡಲ್ಸ್ಗಳು ತಣ್ಣಗಾಗಬೇಕು ಮತ್ತು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಓಕೆನಾ. ಸೊ ಎಷ್ಟು ಉದುರುದ್ರವಾಗಿ ಆಗಿದೆ ನೋಡಿ. ಸೊ ಇವಾಗ ಈ ನೂಡಲ್ಸ್ನ ಸೈಡಿಗೆ ಎತ್ತಿಡೋಣ, ತಣ್ಣಗಾಗೋದಕ್ಕೆ ಬಿಡೋಣ. ಆ್ಯಂಡ್ ಇವಾಗ ಬನ್ನಿ ಇದಕ್ಕೆ ಒಗ್ಗರಣೆ ಹಾಕೋಣ. ತುಂಬಾ ಸ್ಪೆಷಲ್ ಸ್ಟೇಜ್ ಅಂತಾನೆ ಹೇಳ್ಬೋದು ಈ ಸ್ಟೇಜ್. ಓಕೆ. ಸೊ ಇವಾಗ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಸ್ವಲ್ಪ ಕಡಿಮೆನೇ ಎಣ್ಣೆ ಯೂಸ್ ಮಾಡೋದು ನಾವು. ಸೊ ನಿಮಗೆ ಆ ಒಂದು ನೂಡಲ್ಸ್ ಪ್ರಕಾರ ನೀವು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಚಟಪಟ ಅಂತ ಸೌಂಡ್ ಬರಬೇಕಾದ್ರೆ ನಾವು ಏನು ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿಯಲ್ಲ, ಸೊ ಎಲ್ಲನೂ ಒಂದೇ ಸಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡಿ. ಕ್ಯಾಬೇಜ್ ಮಾತ್ರ ಟ್ರಾನ್ಸ್ಫರ್ ಮಾಡ್ಕೊಳ್ಬಾರ್ದು, ಅದು ಲಾಸ್ಟಲ್ಲಿ ನಾವು ಆ್ಯಡ್ ಮಾಡಬೇಕು. ಜಸ್ಟ್ ಇವಾಗ ಕ್ಯಾರೆಟ್ ಮತ್ತು ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಸೊ 3ನ್ನ ಆ್ಯಡ್ ಮಾಡಿಕೊಂಡು ಹೈ ಫ್ಲೇಮ್ ಮೇಲೆ 2 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಬೇಕು. ಮೆತ್ತಗೆ ಪಲ್ಯ ಥರ ಆದರೆ ನಮ್ಮ ನೂಡಲ್ಸ್ಗೆ ಟೇಸ್ಟ್ ಬರೋದಿಲ್ಲ. ಆ್ಯಂಡ್ ಜಾಸ್ತಿ ಕುಕ್ ಮಾಡಿದರೂ ಕೂಡ ನೂಡಲ್ಸ್ಗೆ ಟೇಸ್ಟ್ ಬರೋದಿಲ್ಲ. 2 ನಿಮಿಷ ಹೈ ಫ್ಲೇಮ್ ಮೇಲೆ ರೋಸ್ಟ್ ಮಾಡ್ಕೊಳ್ಳಿ ಸಾಕು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, 2 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ನಾವು ಇನ್ನು ಕ್ಯಾಬೇಜ್ ಹಾಕಿಲ್ಲ ಅಲ್ವಾ, ಸೊ ಆ ಕ್ಯಾಬೇಜ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಇದು ಕೂಡ ಹೈ ಫ್ಲೇಮ್ ಮೇಲೆ 1 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಕ್ಯಾಬೇಜ್ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೀವಲ್ವ, ಸೊ ಬೇಗ ಕುಕ್ ಆಗುತ್ತೆ. ಸೊ ಅದಕ್ಕೆ ಲಾಸ್ಟ್ ಸ್ಟೇಜಲ್ಲಿ ನಾವು ಕ್ಯಾಬೇಜ್ನ ಆ್ಯಡ್ ಮಾಡ್ಕೊಳ್ಬೇಕು. ಓಕೆ. ಸೊ ಇದು ಕೂಡ 1 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದೇ ಥರ ರೆಸಿಪೀಸ್ಗಳು ನಿಮಗೆ ನನ್ನ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಇವಾಗ ನಾನು ಈ ಹಕ್ಕಾ ನೂಡಲ್ಸ್ಗೆ ಎಗ್ ನೂಡಲ್ಸ್ ಮಾಡಬೇಕು ಅಂತ 1-2 ಮೊಟ್ಟೆನ ಇದರಲ್ಲೇ ಹಾಕ್ತಾ ಇದ್ದೀನಿ. ಸೊ ನೀವು ಮೊಟ್ಟೆ ತಿನ್ನಲ್ಲ ಅಂತಂದರೆ ಈ ಎಗ್ನ ನೀವು ಸ್ಕಿಪ್ ಮಾಡಬಹುದು. ಸೊ ನಾನಿವಾಗ 2 ಮೊಟ್ಟೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ 2 ಮೊಟ್ಟೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಆ್ಯಂಡ್ ಎಸ್, ನೀವು ಮೊಟ್ಟೆ ತಿನ್ನೋದಾದರೆ ಈ ಮೊಟ್ಟೆನ ಯೂಸ್ ಮಾಡಿ ನೋಡಿ, ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಕ್ಕಾ ನೂಡಲ್ಸಲ್ಲಿ. ಆ್ಯಂಡ್ ಖಂಡಿತ ಮಿಸ್ ಮಾಡಬೇಡಿ. ಆ್ಯಂಡ್ ನೀವು ತಿನ್ನಲ್ಲ ಅಂತಂದರೆ ಈ ಒಂದು ಸ್ಕಿಪ್
ಈ ಒಂದು ಸ್ಟೆಪ್ ನ ನೀವು ಸ್ಕಿಪ್ ಮಾಡ್ಕೋಬಹುದು. ಓಕೆ, ಸೊ ಎಗ್ ಬುರ್ಜಿ ಯಾವ ರೀತಿಯಾಗಿ ಮಾಡ್ಕೊಳ್ತೀವಲ್ವಾ, ಸೊ ಅದೇ ರೀತಿ ಇದನ್ನ ಚೆನ್ನಾಗಿ ಪೀಸ್ ಆಗಿ ನಿಮ್ಗೆ ಎಷ್ಟು ಸೈಜ್ದು ಈ ಮೊಟ್ಟೆ ಬೇಕು ಅಂತ ಅಷ್ಟು ಸೈಜ್ ಅಲ್ಲಿ ನೀವು ಕಟ್ ಮಾಡ್ಕೊಂಡು ಈ ತರ ಫ್ರೈ ಮಾಡ್ಕೊಳ್ಳಿ. ಓಕೆ, ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಎಲ್ಲಾ ವೆಜಿಟೇಬಲ್ಸ್ ಕೂಡ ಇದ್ರ ಜೊತೆನೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮುಗೀತು. ಇವಾಗ ಇದೇ ಸ್ಟೇಜ್ ನಮಗೆ ಬೇಕಾಗಿತ್ತು. ಇವಾಗ ನಾವು ನೂಡಲ್ಸ್ ಏನಿದು ಮಾಡ್ಕೊಂಡಿದ್ವಿ ಅಲ್ಲ, ಸೊ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅಂಡ್ ಇದಕ್ಕೆ ನಾನು 2 ಸ್ಪೂನ್ ಆಗಷ್ಟು ಸೋಯಾ ಸಾಸ್ನ ಆ್ಯಡ್ ಮಾಡಿದ್ದೀನಿ ಅಂಡ್ 4 ಸ್ಪೂನ್ ಆಗಷ್ಟು ಟೊಮೆಟೊ ಸಾಸ್ನ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಬ್ಲ್ಯಾಕ್ ಪೆಪ್ಪರ್ ಇರುತ್ತೆ ಅಲ್ವಾ, ಕರಿಮೆಣಸಿನ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ, ಅರ್ಧ ಚಮಚದಷ್ಟು. ಓಕೆ, ಸೊ ಈ 3 ಪದಾರ್ಥಗಳು ಆ್ಯಡ್ ಮಾಡಿಕೊಂಡು ಇದು ಸ್ಪ್ರಿಂಗ್ ಆನಿಯನ್ ಅಂದರೆ ಉಳ್ಳಾಗಡ್ಡಿದು ತಪ್ಪಲ್ ಇರುತ್ತೆ ಅಲ್ವಾ, ಈರುಳ್ಳಿದು ತಪ್ಪಲು, ಸೊ ಅದು ಕೂಡ ಚೆನ್ನಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿದ್ದೀನಿ. ಈ ಈರುಳ್ಳಿ ಸೊಪ್ಪು ಇದ್ರೆ ಹಾಕಿ, ಇಲ್ಲ ಅಂತಂದ್ರೆ ಟೋಟಲಿ ಆಪ್ಷನಲ್ ಇದು. ಓಕೆ, ಸೊ ಎಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂಡ್ ಈ ಸ್ಟೇಜ್ ಕೂಡ ಮೀಡಿಯಂ ಫ್ಲೇಮಲ್ಲಿ ಮಾಡಬೇಕಾಗತ್ತೆ. ಇದಕ್ಕೇನು ಕುಕ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ವೆಜಿಟೇಬಲ್ಸ್ ಕೂಡ ಕುಕ್ ಮಾಡ್ಕೊಂಡಿದ್ದೀವಿ, ನೂಡಲ್ಸ್ ಕೂಡ ಕುಕ್ ಆಗಿದ್ದಿರುತ್ತೆ. 1-2 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಎಲ್ಲಾನು ಅಲ್ಟಾ ಪುಲ್ಟಾ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಒಂದೇ ಕಡ್ಚಿಂದ ನಿಮಗೆ ಮಾಡಕ್ ಬರ್ತಿಲ್ಲ ಅಂದ್ರೆ 2 ಕಡ್ಚಿನ ಯೂಸ್ ಮಾಡಿಕೊಂಡು ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ನಮ್ಮ ವೆಜ್ ಹಕ್ಕ ನೂಡಲ್ಸ್ ರೆಡಿ ಆಗಿದೆ. ನೋಡೋದಕ್ಕೂ ಯಾವ ತರ ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.